ಬಿಲ್ ಕಟ್ಟೋದು ಲೇಟ್ ಆಯಿತು ಅಂದ್ರೆ ಕೆ ಇ ಬಿ ಅವರು ಸರ್ಕಾರ ಖಾಸಗಿ ಕಂಪನಿಗೆ ಬಿಲ್ ಕಟ್ಟೋದು ಲೇಟ್ ಆಯ್ತು ಅಂದ್ರೆ ಅವ್ರು ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿದಾರೆ ಅಂದ್ರೆ ತಿರುಗಿ ನಿಮಗೆ ಕನೆಕ್ಷನ್ ಕೊಡ್ಬೇಕಂದ್ರೆ 1500 ರೂಪಾಯಿ ಚಾರ್ಜ್ ಹಾಕ್ತಾರೆ. ನಿಮ್ಮ ಮನೇದು ಕಟ್ ಆಯ್ತು ಅಂದ್ರೆ 300 ರೂಪಾಯಿ ಚಾರ್ಜ್ ಹಾಕ್ತಾರೆ. ಅವರು ಟ್ಯಾರಿಫ್ ಅದು ಆ ರೀತಿ. ನಾಳೆ ನಿಮ್ಮದೊಂದು ಟಿ ಸಿ ಸುಟ್ಟಿತ್ತು ಅಂದ್ರೆ ಇಲ್ಲರಿ ಟಿ ಸಿ ಭಾಳ ಉತ್ತಮ ಗುಣಮಟ್ಟದ್ದೈತೆ ನಮ್ಮ ಟಾಟಾ ಕಂಪ್ನಿದು, ಅದಕ್ಕಾಗಿ 5 ಲಕ್ಷ ಬಂದರೆ ಏನು ಮಾಡ್ತೀರಿ? ಒಂದು ಎಕರೆ ಹೊಲ ಮಾರಿ ತುಂಬಬೇಕಾಗ್ತದೆ, ಇಲ್ಲ ನೀರಾವರಿನೇ ಬಿಡಬೇಕಾಗ್ತದೆ. ಅದರಾಗ ಚಿತ್ರದುರ್ಗ ಜಿಲ್ಲೆ ಅಂತ ಜಿಲ್ಲೆಯಲ್ಲಿ 86% ಸಣ್ಣ ರೈತರದ. ಸಣ್ಣ ರೈತರಂತಾರೆ ಯಾರಿಗೆ ಅಂತೀವಿ ಅಂದ್ರೆ 5 ಎಕರೆ ಒಳಗಿರೋರಿಗೆ ಸಣ್ಣ ರೈತರು. 86% ರೈತರು ಸಣ್ಣ ರೈತರದ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ಯದ. ಮತ್ತು ಇನ್ನೊಂದು ಕಡೆ ಈ ಸರ್ಕಾರದ ನೀತಿ ಏನಂದರೆ, ಸರ್ಕಾರದ ಕಂಪನಿಗಳ ಮೂಲಕ ನೇಮಕಾತಿ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಮೀಸಲಾತಿ ಕೊಡಬೇಕಾಗ್ತದೆ. SC ST ದವ್ರಿಗೆ, OBC ದವ್ರಿಗೆ. ಆ ಮೀಸಲಾತಿಯನ್ನು ತಡೆಗಟ್ಟತಕ್ಕಂಥ ಹುನ್ನಾರದು. ಮೀಸಲಾತಿ ವಂಚಿತರನ್ನಾಗಿ ಮಾಡಲಿಕ್ಕೆ ದಲಿತರಿಗೆ ಇದೊಂದು ಮರಣ ಶಾಸನ ಆಗ್ತದೆ. ಅದಕ್ಕೆ ರೈತಾಪಿ ವರ್ಗದವ್ರಿಗೆ ಮತ್ತು ಸಾರ್ವಜನಿಕರಿಗೆ ನನ್ನ ವಿನಂತಿ ಅದ, ಈ ಸರ್ಕಾರದ ವಿರುದ್ಧ ಪವರನ್ನು ಖಾಸಗೀಕರಣ ಮಾಡ್ತಕ್ಕಂಥದ್ರ ವಿರುದ್ಧ ಸಿಡಿದೇಳಬೇಕು, ಹೋರಾಟ ಮಾಡಬೇಕು. ಯಾವ ಕಾರಣಕ್ಕೂ ಆಗಲಿಕ್ಕೆ ಬಿಡಬಾರ್ದು. ಸರ್ಕಾರದ ವ್ಯವಸ್ಥೆಯಲ್ಲೇ ಮುಂದುವರಿಬೇಕು. ಲಕ್ಷಾಂತರ ಕೋಟಿ ಬಂಡವಾಳ ಹಾಕಿ ಖಾಸಗಿಯವ್ರಿಗೆ ಕೊಟ್ಟು ಕೈ ತೊಳ್ಕೊಳ್ಳುವಂಥದ್ದು ಏನದ, ಇದು ತಪ್ಪು ನೀತಿ ಆಗ್ತದೆ. ಮತ್ತು ಎಲ್ಲೋ ಒಂದು ಕಡೆ ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ. ಏನು ಸಂಶಯ ಅಂದ್ರೆ, ಖಾಸಗಿ ಕಂಪ್ನಿಯವ್ರ ಕಡೆಯಿಂದ ಇವರು ಒಳ ಒಪ್ಪಂದ ಮಾಡಿಕೊಂಡು ಲಾಭವನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೀನಿ. ನಿಮಗೆಲ್ಲರಿಗೂ ಕರೆದಂಥದ್ದು ರೈತಾಪಿ ವರ್ಗಕ್ಕೆ ಮತ್ತು ಗ್ರಾಹಕರಿಗೆ ತೊಂದರೆ ಮಾಡತಕ್ಕಂಥ ನಿರ್ಣಯವನ್ನು ಮತ್ತು ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣ ಮಾಡತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಅದಕ್ಕಾಗಿ ಈಗ ನಮಗೆ ಬೆಸ್ಕಾಮ್ ಇದೆ, ಮೆಸ್ಕಾಮ್ ಇದೆ, ಎಸ್ಕಾಮ್ ಇದೆ, ಜಸ್ಕಾಮ್ ಇದೆ, ಎಲ್ಲ ವಿದ್ಯುತ್ ಕಂಪನಿಗಳಿದ್ದಾವೆ. ಅದರ ಮುಖಾಂತರ ನಾವು ಈಗ ವಿದ್ಯುತ್ತನ್ನು ಪಡ್ಕೊಳ್ತಾ ಇದ್ದೀವಿ. ರೈತರ IP ಸೆಟ್ಗಳಿಗೂ ಪಡ್ಕೊಳ್ತೇವೆ, ಗ್ರಾಹಕರ ಮನೆಗಳಿಗೂ ಪಡ್ಕೊಳ್ತೇವೆ, ಕೈಗಾರಿಕೆಗಳಿಗೂ ಪಡ್ಕೊಳ್ತೇವೆ. ಎಲ್ಲೆಲ್ಲೂ ಅವಶ್ಯಕತೆ ಇದೆ ಅಲ್ಲೆಲ್ಲ ತೊಗೊಳ್ತಾ ಇದ್ದೀವಿ. ಸರ್ಕಾರ ನಿಗದಿ ಮಾಡಿದಂಥ KERC ನಿಗದಿ ಮಾಡಿದಂಥ ರೇಟನ್ನು ನಾವು ಕೊಡ್ತಾ ಇದ್ದೀವಿ. ಇದರ ಮಧ್ಯದಾಗ ಟಾಟಾ ಪವರ್ ಪರ್ಚೇಸ್ ಬಗ್ಗೆ ಒಂದು ಹುನ್ನಾರವನ್ನು ನಡೆಸಿದೆ. ಟಾಟಾ ಪವರ್ ಬೇಕಾದವರು ಅರ್ಜಿ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ಗಳು ಬರ್ತಾಯಿದೆ. ಮತ್ತು ಕೊನೆಯ ದಿನಾಂಕ ಕೂಡ ನಿಗದಿ ಮಾಡಿದ್ದಾರೆ, 23/6. ನಿನ್ನೆನೇ ಕೊನೆಯ ದಿನ. ನಾನು ಸಾರ್ವಜನಿಕರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸರ್ಕಾರದ ಮೋಸದ ಆಟಕ್ಕೆ ನೀವು ಬಲಿ ಆಗಬೇಡ್ರಿ. ಟಾಟಾ ಪವರ್ ಪರ್ಚೇಸಿಗೆ ಅರ್ಜಿ ಕೊಡಬೇಡ್ರಿ, ತಿರಸ್ಕಾರ ಮಾಡಿ. ಯಾಕೆ ನಮಗೆ ಬೆಸ್ಕಾಮ್ ಅದಲ್ಲ, ಇಲ್ಲಿ ಚಿತ್ರದುರ್ಗ ಬೆಸ್ಕಾಮ್ ಅದ, ಹುಬ್ಬಳ್ಳಿ ಬೆಳಗಾಂ ಡಿವಿಷನ್ಗೆ ಎಸ್ಕಾಮ್ ಅದ, ಗುಲ್ಬರ್ಗ ಡಿವಿಷನ್ಗೆ ಜಸ್ಕಾಮ್ ಅದ, ಮೈಸೂರು ಡಿವಿಷನ್ಗೆ ಮೆಸ್ಕಾಮ್ ಅದ, ಚಾಮುಂಡೇಶ್ವರಿ ವಿದ್ಯುತ್ ಕಂಪನಿ ಅದ. 5 ಕಂಪನಿಗಳು ಈಗಾಗಲೇ ನಮ್ಮ ಸರ್ಕಾರದಿಂದ ಲಕ್ಷ ಕೋಟಿ ಹಣವನ್ನು ಹಾಕಿ ವಿದ್ಯುತ್ ಜಾಲವನ್ನು ನಿರ್ಮಾಣ ಮಾಡಿದ. ಪ್ರತಿ ಹಳ್ಳಿಗೂ ವಿದ್ಯುತ್ ಮಾಡಿದ್ವಿ, ಪ್ರತಿ ಹಟ್ಟಿಗೂ ಮಾಡಿದ್ವಿ, ಪ್ರತಿ ಹಾಡಿಗೂ ಮಾಡಿದ್ವಿ, ರೈತರ ಹೊಲಗಳಿಗೂ ಪಂಪ್ ಸೆಟ್ಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅದನ್ನು ಖಾಸಗಿಯವ್ರಿಗೆ ಕೊಟ್ಟು ಬಿಡುವಂಥ ಹುನ್ನಾರ ಏನದಲ್ಲ, ಈ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆದ ಕಾರಣಕ್ಕಾಗಿ ಮಾಡ್ತಾಯಿದೆ. ಈಗಾಗಲೇ ವಿದ್ಯುತ್ ಕಂಪನಿಗಳು 60,000 ಕೋಟಿ ಅಷ್ಟು ನಷ್ಟದಲ್ಲಿದ್ದಾವೆ. ಮತ್ತು ವಿದ್ಯುತ್ ಕಂಪನಿಗಳ ಸಾಲ 50 ಕೋಟಿಗಿಂತಲೂ ಹೆಚ್ಚು ಆಗಿದೆ.
ಇದನ್ನೆಲ್ಲ ಸರಿದೂಗಿಸಲಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಆ ಕಾರಣಕ್ಕಾಗಿ ಖಾಸಗೀಕರಣ ಮಾಡಿ ಕೈ ತೊಳ್ಕೊಂಡು ಓಡಿ ಹೋಗಬೇಕು ಅಂತ. ಇವತ್ತು ನಾವು ರೈತರಿಗೆ ವಿದ್ಯುತ್ ಕೊಡಬೇಕಾದ್ರೆ ಒಂದು IP ಸೆಟ್ಟಿಗೆ ಕೊಡಬೇಕಾದ್ರೆ 25,000 ರೂಪಾಯಿದಲ್ಲಿ ನಮ್ಮ ಸರ್ಕಾರದಿಂದ ಕೊಡ್ತೀವಿ. ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2.5 ಲಕ್ಷ 3 ಲಕ್ಷ ತೊಗೊಳ್ತಾರೆ. ಒಬ್ಬ ರೈತನ ಪಂಪ್ ಸೆಟ್ಟಿಗೆ ವಿದ್ಯುತ್ ಕೊಡಬೇಕಾದ್ರೆ 2.5ರಿಂದ 3 ಲಕ್ಷ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ಭಾಷಣ ಮಾಡ್ಕೊಂಡು ಬಂದರೆ ಕಾಂಗ್ರೆಸ್ನವರು 65 ವರ್ಷ ದೇಶದ ಬೆನ್ನೆಲುಬು ರೈತ ಅಂತೇಳಿ ಬೆನ್ನೆಲುಬು ಮುರಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾಯಿದ್ದಾರೆ. ಇದು ಯಾವ ನೀತಿ? ನಾವು ಯಾವತ್ತೂ ಕೂಡ ರೈತರಿಗೆ ತಂದಿರತಕ್ಕಂಥ ಯೋಜನೆಗಳನ್ನು ಖರ್ಚು ವೆಚ್ಚ ಅಂತ ಲೆಕ್ಕ ಹಾಕಬಾರ್ದು, ಲಾಭ ನಷ್ಟ ಅಂತ ಲೆಕ್ಕ ಹಾಕಬಾರ್ದು. ದೇಶದ ಅಭಿವೃದ್ಧಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಹಣ ಅದು. ನೀರಾವರಿಗೆ ಮಾಡ್ತಕ್ಕಂಥದ್ದು, ಭೂಮಿ ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಮತ್ತು ರೈತನಿಗೆ ಕೃಷಿಗೆ ಬೇಕಾಗ್ತಕ್ಕಂಥ ವಿದ್ಯುತ್ತಿಗೆ ಇದು ದೇಶದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಅಂದಾಗ ದೇಶದಲ್ಲಿ ಕೃಷಿ ಜೀವಂತವಾಗಿ ಉಳಿತದೆ. ಇರದಿದ್ರೆ ನಾಳೆ ಮಣ್ಣು ತಿನ್ನೋ ಪರಿಸ್ಥಿತಿ ಬರ್ತದೆ. ಈ ರೀತಿ ನಡವಳಿಕೆ ಆಯ್ತು ನಮ್ಮ ಸರ್ಕಾರ. ರೈತರು ನಾಳೆ ಕರೆಂಟ್ ಬಿಲ್ಲಿಗೆ ಒಂದು ಮೀಟ್ರ್ ತಂದು ಹಾಕಿಬಿಡ್ತಾರೆ. ಕಮರ್ಷಿಯಲ್ ರೇಟ್ನಲ್ಲಿ 9 ರೂಪಾಯಿದಲ್ಲೇ ಕೊಡುವಂತ ಅಂದ್ರೆ ಎಲ್ಲಿಂದ ಕೊಡ್ತಾರೆ ರೈತರು? ಹೊಲ ಮಾರಿದ್ರು ಆ ಬಿಲ್ ತುಂಬಕ್ಕಾಗೋದಿಲ್ಲ. ರೈತರ IP ಸೆಟ್ಟಿನ ಬಿಲ್ ತುಂಬಬೇಕಾದ್ರೆ ಹೊಲ ಮಾಡ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಇದೊಂದು ದೊಡ್ಡ ಷಡ್ಯಂತ್ರ ನಡೆದದ ಹುನ್ನಾರ. ಈ ಸರ್ಕಾರ ಬರೀ ರಿಯಲ್ ಎಸ್ಟೇಟ್ ಕಡೆನೇ ಲಕ್ಷ್ಯದ. ರೈತರ ಭೂಮಿ ಉಳಿಸ್ಬೇಕು, ಅಭಿವೃದ್ಧಿಪಡಿಸ್ಬೇಕು, ಹೆಚ್ಚು ಬೆಳೆ ಬೆಳಿಬೇಕು, ಜನರು ಆನಂದವಾಗಿ ಬದುಕಬೇಕು ಅನ್ನೋದ್ರ ಕಡೆ ಲಕ್ಷ್ಯ ಇಲ್ಲ. ರಿಯಲ್ ಎಸ್ಟೇಟ್ ಮಾಡಿ ಲಕ್ಷ ಕೋಟಿ ಹಣ ಗಳಿಸ್ಬೇಕು ಅನ್ನೋದ್ರಾಗೆ ಅದಾರ ಎಲ್ಲರೂ. ಅದಕ್ಕೆ ನಾನು ಎಲ್ಲ ಶಾಸಕರಿಗೆ ಎಚ್ಚರಿಕೆ ಕೊಡ್ತೇನೆ. ರೈತ ಕುಟುಂಬದಿಂದ ಬಂದಂಥವ್ರು 90% ಶಾಸಕರು ಇದನ್ನು ಸಾರಾಸಟ್ಟಾಗಿ ವಿರೋಧ ಮಾಡಿ 19 ಜಿಲ್ಲೆಗಳಲ್ಲಿ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಹುನ್ನಾರ ನಡೆದದ. ಅದಕ್ಕಾಗಿ ವಿರೋಧ ಮಾಡಿ ನಾವು ಖಾಸಗೀಕರಣದ ಕೇಂದ್ರ ಸರ್ಕಾರ ಸುಮ್ಮನೆ ಏನೋ ಒಂದು ಪ್ರಶ್ನೆ ಕೇಳಬೇಡಿ. ಹಾಗಾದ್ರೆ ಒಂದು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಆದರೆ ನನ್ನ ಮಾತಿಗೆ ಉತ್ತರ ಹೇಳಬೇಕು. ನೀವು ನಿಮ್ಮ ಪ್ರಶ್ನೆ ಕೇಳಿದ್ರೆ ಆಯಿತು. ಖಾಸಗೀಕರಣದ ರೂವಾರಿ ಕೇಂದ್ರ ಸರ್ಕಾರ ಅಂತ ಹೇಳಿದ್ರಿ. ನೀವು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ನನ್ನ ಪ್ರಶ್ನೆ ಅದ, ಕೇಂದ್ರ ಸರ್ಕಾರದ ಎಲ್ಲ ಆದೇಶಗಳನ್ನು ನೀವು ಪಾಲಿಸ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಜಾರಿಗೆ ತಂದುಬಂತು. 3 ಭಾಷಾ ಶಿಕ್ಷಣ ನೀತಿ ದೇಶದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಪ್ಪಲಿಲ್ಲಲ್ಲ. ನಾವು ರಾಜ್ಯ ಎಜುಕೇಷನ್ ಪಾಲಿಸಿ ಸಪ್ರೇಟ್ ಮಾಡ್ಕೊತೀವಿ ಅಂದಿರಲ್ಲ. ಯಾವ ಕಾರಣಕ್ಕೆ ಕೇಳಿದ್ರಿ? ಹಿಂದಿ ಹೇಳಿಕೆಯ ಕಾರಣ. ಎಲ್ಲ ಕೇಳಿಪ್ಪ ದಯವಿಟ್ಟು. ಇದು ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ರಾಜ್ಯ ಮತ್ತು ದೇಶ ಎರಡೂ ಸರ್ಕಾರಗಳು ಒಂದು ಬಂಡಿಗೆ 2 ಗಾಲಿಗಳಾಗಿ ಮುಂದೆ ಹೋಗ್ಬೇಕಾಗ್ತದೆ. ಕೇಂದ್ರ ಸರ್ಕಾರ ನೀತಿ ಬರೀ ಕರ್ನಾಟಕಕ್ಕೆ ಅಷ್ಟೇ ತಂದಾರೇನು? ಕೇಂದ್ರ ಸರ್ಕಾರ 19 ಜಿಲ್ಲೆಗಳಿಗೆ ಮಾತ್ರ ಕರ್ನಾಟಕದಲ್ಲಿ ಸೀಮಿತ ಮಾಡಿ ಏನಾರ ಆದೇಶ ತಂದಾರೇನು? ಈಗ 19 ಜಿಲ್ಲೆಗಳ ಖಾಸಗೀಕರಣ ಹುನ್ನಾರ ನಡೀತಾ ಇದೆ. ಅರ್ಥ ಮಾಡ್ಕೊಳ್ಳಿ. ನಾನು ರಾಜಕಾರಣ ಮಾಡಲಿಕ್ಕೆ ವಿದ್ಯುತ್ತದ್ದು ತೆಗಿತಾ ಇಲ್ಲ. ರಾಜಕಾರಣ ಮಾಡಬೇಕಾದ್ದು ಮೊದಲು ಮಾತಾಡಿ ಮುಗಿಸಿಬಿಟ್ಟೆ. ಇದು ನಮ್ಮ ಜನರಿಗೆ ತೊಂದರೆ ಆಗ್ತದೆ. ನನ್ನನ್ನು ಸೇರಿಸಿ, ನಾನು ಒಬ್ಬ ರೈತ, ನಾನು ಒಬ್ಬ ವಿದ್ಯುತ್ ಗ್ರಾಹಕ, ನನ್ನನ್ನು ಸೇರಿಸಿ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ಕೊಡ್ತಾರೆ. ನೀವು ಬರಗಾಲ ಘೋಷಣೆ ಮಾಡಿ ಅದಕ್ಕೆ ಪ್ರೊಸೀಜರ್. ನಾನು ಮಂತ್ರಿಯಾಗಿ 20 ವರ್ಷಗಟ್ಟಲೆ ಕೆಲಸ ಮಾಡಿದವ. ಅದಕ್ಕೆ ಪ್ರೊಸೀಜರ್. ನಾವು ಬರ ಘೋಷಣೆ ಮಾಡೋದಕ್ಕಿಂತಲೂ ಮುಂಚೆ ನಾವು ಮಾಡಬೇಕಾದಂಥ ಮಾಹಿತಿ ಏನು, ನಮಗೆ ಮಳೆ ಎಷ್ಟು ಪ್ರಮಾಣ ಬರಬೇಕಾಗಿತ್ತು, ಎಷ್ಟು ಬಂದಿದೆ,
ಎಷ್ಟು ಕೊರತೆ ಆಗಿದೆ, ನಾವು ಮುಂಗಾರು ಹಂಗಾಮಿನಲ್ಲಿ ಎಷ್ಟು ಹೆಕ್ಟರ್ ಬಿತ್ತನೆ ಮಾಡಬೇಕಾಗಿತ್ತು, ಎಷ್ಟು ಬಿತ್ತನೆ ಮಾಡಿದ್ವಿ, ಬಿತ್ತನೆ ಮಾಡಿದಂಥದ್ದು ಕೂಡ ಮಳೆ ಕೊರತೆಯಿಂದ ಕಮ್ಮಿ ಹೋಯ್ತು ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಡ್ತಾರೆ. ಅದೇ ರೀತಿ ಹಿಂಗಾರು ಬಗ್ಗೆನೂ ಕೊಡಬೇಕು. ಪ್ರೊಸೀಜರ್, ಆ ಪ್ರೊಸೀಜರ್ನ ಮಾಡಬೇಕಾದಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರದಲ್ಲಿಯೂ ಒಂದು ಯೂನಿಟ್ ಇದೆ, ಬರ ನಿರ್ವಹಣೆ, ಆಪತ್ತು ನಿರ್ವಹಣೆ ಒಂದು ವಿಂಗ ಇದೆ. ಆ ವಿಂಗದವ್ರು ಕೆಲಸ ಮಾಡ್ತಾರೆ.